ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ, ಈ ದಿನನೂ ಅಪ್ಪಿತಪ್ಪಿಯೂ ನೀವು ಈ ಗುರುವಾರ ದಿನದಂದು ಈ ತಪ್ಪನ್ನು ಮಾಡಲೇಬಾರದು. ಗುರುವಾರದ ಇದನ್ನು ಮರೆತು ತಿಂದರೂ ಆಪತ್ತು ತಪ್ಪಿದ್ದಲ್ಲ ಅಂತಲೇ ಹೇಳಲಾಗಿದೆ. ಗುರುವಾರ ದಿನದಂದು ಶ್ರೀಹರಿಯನ್ನು ಪೂಜಿಸೋದ್ರಿಂದ ಈ ದಿನ ಒಂದು ಹಣ್ಣನ್ನು ನೀವು ತಿಂದರೆ ತುಂಬಾ ಅಪಘಾತ ಅಂತಲೇ ಹೇಳಬಹುದು. ಗುರುವಾರದ ದಿನದಂದು ಶ್ರೀಹರಿಯನ್ನು ಪೂಜಿಸುವುದು ಹಾಗೂ ಜೊತೆಗೆ ಯಾವೆಲ್ಲ ಕೆಲಸ ಮಾಡಿದರೆ ಉತ್ತಮ ಅಂತ ಹಾಗೂ ಈ ನಮ್ಮ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆ ತನಕ ನೋಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಗುರುವಾರದ ದಿನದಂದು ಉಪವಾಸ ವ್ರತವನ್ನು ಮಾಡುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ತುಂಬಾ ಒಳ್ಳೆಯದು. ಹಾಗೂ ಈ ದಿನದಂದು ಬಾಳೆ ಗಿಡವನ್ನು ಕೂಡ ಪೂಜಿಸುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಹಾಗಾಗಿ ಆದರೆ ಈ ದಿನದಂದು ನೀವು ಮರೆತು ಕೂಡ ಬಾಳೆಹಣ್ಣುಗಳನ್ನು ಸೇವಿಸುವುದು ತುಂಬಾ ಅಪಾಯಕಾರಿ ಅಂತಲೇ ಹೇಳಬಹುದು. ಬಾಳೆಹಣ್ಣುಗಳನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಈ ದಿನದಂದು ಬಾಳೆಹಣ್ಣುಗಳು ಶ್ರೀ ಹರಿಗೆ ನೈವೇದ್ಯವನ್ನಾಗಿ ಇಡಲಾಗುತ್ತದೆ. ಅದಕ್ಕಾಗಿ ಈ ದಿನದಂದು ನೀವು ಬಾಳೆಹಣ್ಣನ್ನು ನೀವು ತಿನ್ನುವುದು ತುಂಬಾ ಒಳ್ಳೆಯದಲ್ಲ ಅಂತ ಶಾಸ್ತ್ರ ಪುರಾಣದಲ್ಲಿ ಮೊದಲಿನಿಂದಲೂ ಗುರುವಾರ ದಿನದಂದು ಬಾಳೆಹಣ್ಣು ತಿನ್ನುವುದು ತುಂಬಾ ಶ್ರೇಯಸ್ಸಲ್ಲ, ಒಳ್ಳೆಯದಲ್ಲ ಅಂತಲೇ ಶಾಸ್ತ್ರ ಪುರಾಣದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಈ ದಿನ ನೀವು ಬಾಳೆ ಮರಕ್ಕೆ ಮತ್ತು ಬಾಳೆ ಗಿಡಕ್ಕೆ ನೀವು ಪೂಜೆ ಮಾಡಿದರೆ ಅತ್ಯಂತ ಶ್ರೇಯಸ್ಕರ. ಆ ದಿನ ನೀವು ಉಪವಾಸ ಇದ್ದರೆ ಸಕಲ ಐಶ್ವರ್ಯ ಶ್ರೀಹರಿಯನ್ನು ಪ್ರಾಪ್ತಿ ಮಾಡ್ತೇನೆ ಎಂಬುದು ನಂಬಿಕೆ ಇದೆ. ಈ ದಿನ ನೀವು ಶ್ರದ್ಧಾ ಭಕ್ತಿಯಿಂದ ಶ್ರೀಹರಿಯನ್ನು ನೆನೆದುಕೊಂಡರೆ ತುಂಬಾ ಒಳ್ಳೆಯದಾಗುತ್ತೆ ಎಂಬುದೇ ಹೇಳಲಾಗಿದೆ. ಗುರುವಾರ ದಿನವನ್ನು ನೀವು ಉಪವಾಸ ಇದ್ದೀವಿ ಅಂತ ಕಾರಣಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಸೇವಿಸಬಾರದು ಅಂತ ಹೇಳಲಾಗಿದೆ. ಬಾಳೆಹಣ್ಣು ಸೇವಿಸೋದ್ರಿಂದ ಶ್ರೀಹರಿಯ ಕೋಪಕ್ಕೆ ಒಳಗಾಗುತ್ತೀರಿ ಎಂಬುದು ಶಾಸ್ತ್ರದಲ್ಲಿ ಇದೆ. ಬಾಳೆಹಣ್ಣನ್ನು ಪೂಜಿಸಿ ಬರೀ ದೇವರಿಗೆ ಮಾತ್ರ ನೈವೇದ್ಯವಾಗಿ ಇಡುವುದು ಉತ್ತಮ ಅಂತಲೇ ಹೇಳಲಾಗಿದೆ. ಬಾಳೆಹಣ್ಣು ಒಂದು ವಿಶೇಷ ಫಲ ಅಂತಲೇ ಹೇಳಲಾಗಿದೆ. ಅದು ನೈವೇದ್ಯವಾಗಿ ಶ್ರೀಹರಿಗೆ ಇಡುವುದರಿಂದ ಗುರುವಾರ ಸಂತೃಪ್ತನಾಗಿ ಶ್ರೀಹರಿಯ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಅಂತಲೇ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಗುರುವಾರ ದಿನದಂದು ಉಪವಾಸ ಇದ್ದೇವೇನೆಂದು ಬಾಳೆಹಣ್ಣು ತಿಂದರೆ ಏನಾಗುತ್ತೆ ಎಂಬುದನ್ನು ತಲೆಯಲ್ಲಿಟ್ಟುಕೊಂಡು ನೀವು ಮುಂದುವರಿಯಬಹುದು. ಯಾವುದೇ ಕಾರಣಕ್ಕೂ ಗುರುವಾರ ಬಾಳೆಹಣ್ಣು ತಿನ್ನಲೇಬಾರದು. ಹಾಗಾಗಿ 3 ವಾರ ಹೀಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುರುವಾರದಿಂದ ಶ್ರೀಹರಿಯನ್ನು ಭಕ್ತಿಯಿಂದ ಪ್ರತಿ ವಾರ ಗುರುವಾರ ರಾಯರನ್ನು ನೆನೆದುಕೊಂಡು ಹಾಗೂ ಶ್ರೀಹರಿಯನ್ನು ನೆನೆದುಕೊಂಡು ನೀವು ಬಾಳೆ ಗಿಡಕ್ಕೆ ನೀವು ಪೂಜೆಯನ್ನು ಸಲ್ಲಿಸಿದರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಅಲ್ಲಿ ಸಾಕ್ಷಾತ್ ವಿಷ್ಣುವಿನ ಸ್ವರೂಪವಾಗಿರುವ ಬಾಳೆ ಗಿಡ ಅಂತಲೇ ಹೇಳಬಹುದು. ಆ ದಿನ ನೀವು ಬಾಳೆಹಣ್ಣು ತಿನ್ನದೆ ಶ್ರೀಹರಿಗೆ ನೈವೇದ್ಯವಾಗಿ ನೀವು ಬಾಳೆಹಣ್ಣು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ, ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳೋದು. ಅಂದಿನ ದಿನ ನೀವು ಇನ್ನೊಂದು ಪರಿಹಾರ ಮಾಡಿಕೊಂಡರೆ ತುಂಬಾ ಉತ್ತಮ. ಗುರುವಾರ ಉಪವಾಸ ಇರುವುದು ತುಂಬಾ ಒಳ್ಳೆಯದು. ನೀವು ಸಕಲ ಸಂಕಷ್ಟದಲ್ಲಿ ಒಳಗಾಗಿದ್ದರೆ ಗುರುವಾರ ಉಪವಾಸ ಇರುವುದರಿಂದ ಕನಿಷ್ಠ 5 ವಾರ ತಪ್ಪದೇ ಈ ಕೆಲಸ ಮಾಡಿ. ಹಾಗೆ ತದನಂತರ ಹಸುವಿಗೆ ಹೋಗಿ ಆಹಾರವನ್ನು ತಿನ್ನಿಸುವುದು ಮತ್ತು ಹಸುವಿಗೆ ಹೋಗಿ ಬಾಳೆಹಣ್ಣು ತಿನ್ನಿಸುವುದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ, ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ಪ್ರತಿ ಗುರುವಾರ ತಪ್ಪದೇ 5 ವಾರ ಮಾಡಿ ನೀವು ಬಾಳೆ ಗಿಡಕ್ಕೆ ಪೂಜೆ ಮಾಡಿ ಶ್ರೀಹರಿಗೆ ಬಾಳೆಹಣ್ಣನ್ನು ನೈವೇದ್ಯ ಇಟ್ಟು ತದನಂತರ ನೀವು ಹಸುವಿಗೆ ಹೋಗಿ 5 ಬಾಳೆಹಣ್ಣು ಇಲ್ಲ ಕನಿಷ್ಠ 11 ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸಿದರೆ ಸಾಕ್ಷಾತ್ ಶ್ರೀಹರಿಯೇ ನಿಮಗೆ ಒಲಿಯುತ್ತಾನೆ ಅಂತಲೇ ಹೇಳಲಾಗಿದೆ. ಸಕಲ ಸಂಕಷ್ಟಕ್ಕೆ ಪರಿಹಾರ ನೀಡುತ್ತಾನೆ ಶ್ರೀಹರಿಯು ಅಂತ ಹೇಳಲಾಗಿದೆ. ಬನ್ನಿ ಫ್ರೆಂಡ್ಸ್, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮತ್ತು ನಿಮಗೆ ಯಾವುದರ ಬಗ್ಗೆ
ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಲಾಗಿದೆ.